ನಮಸ್ಕಾರ. ಇವತ್ತಿನ ವಿಷಯ ಭಾರತೀಯರ ಉಳಿತಾಯ ಕುಸಿತ ಕಂಡಿದೆ ಒಂದು ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮೊನ್ನೆ ಬಂದಂತಹ ಒಂದು ವರದಿ ಎಕಾನಮಿಸ್ಟ್ ಇಂದ ಅದೇನು ಹೇಳುತ್ತೆ ಅಂತಂದ್ರೆ, ಇಂಡಿಯಾಸ್ ಹೌಸ್ ಹೋಲ್ಡ್ ಫೈನಾನ್ಷಿಯಲ್ ಸೇವಿಂಗ್ಸ್ ಹಸ್ ಫಾಲನ್ ಟು 5.1% ಆಫ್ GDP ಇನ್ 2022 to 23, ವಿಚ್ ಇಸ್ ದ ಲೋಯೆಸ್ಟ್ ಇನ್ ಲಾಸ್ಟ್ 47 years. ಅಂದ್ರೆ ನಮ್ಮ ಇನ್ಕಮ್ ಗ್ರೋತ್ ವೀಕ್ ಆಗಿದೆ, ಹೈಯರ್ ಎಕ್ಸ್ಪೆನ್ಸಸ್ ಸ್ಟಾರ್ಟ್ ಆಗಿದೆ, ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗಿದೆ. ಅದರಿಂದಾಗಿ ನಮ್ಮ ಹೌಸ್ ಹೋಲ್ಡ್ ಸೇವಿಂಗ್ಸ್ ಏನಿದೆ ಅದು ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇದೆ. ಈಗ ನಿಮ್ಮ ಮುಂದೆ ಒಂದು ಅಂಕಿ ಅಂಶ, ಇಯರ್ ಮತ್ತು ನೆಟ್ ಫೈನಾನ್ಷಿಯಲ್ ಸೇವಿಂಗ್ಸ್ ಆಸ್ ಅ ಪರ್ಸೆಂಟೇಜ್ ಆಫ್ GDP. 2021-22ರಲ್ಲಿ 7.2% ಇತ್ತು. 2022-23ರಲ್ಲಿ 5.1% ಬಂದಿದೆ. ಸರ್ಕಾರ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆಲ್ದೋ ಫೈನಾನ್ಷಿಯಲ್ ಸೇವಿಂಗ್ಸ್ ಕಮ್ಮಿ ಆಗಿದೆ, ಆದರೆ ಓವರ್ ಆಲ್ ಸೇವಿಂಗ್ಸ್ ಹ್ಯಾಸ್ ಬಿನ್ ಸ್ಟೇಬಲ್ ಆಸ್ ಅ ಪರ್ಸೆಂಟೇಜ್ ಆಫ್ GDP. ಅಂತಂದ್ರೆ ಜನ ಕಳೆದ ಕೆಲವು ವರ್ಷಗಳಿಂದ, ಕೆಲವು ತಿಂಗಳುಗಳಿಂದ ದೇ ಹ್ಯಾವ್ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಇನ್ ಫಿಸಿಕಲ್ ಅಸೆಟ್ಸ್ ಸಚ್ ಆಸ್ ರಿಯಲ್ ಎಸ್ಟೇಟ್, ಜ್ಯುವೆಲರಿ. ಮತ್ತೆ ಲಾಸ್ಟ್ ಇಯರ್ ಕಂಪೇರ್ಡ್ ಟು ಫೈನಾನ್ಷಿಯಲ್ ಅಸೆಟ್ಸ್ ಸಚ್ ಆಸ್ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್, ಬಾಂಡ್ಸ್, ಡಿಪಾಸಿಟ್ ಇವುಗಳಲ್ಲಿ ಕಮ್ಮಿ ಮಾಡಿದ್ದಾರೆ. ಈಗ ನಿಮ್ಮ ಮುಂದೆ ಇನ್ನೂ ಒಂದು ಅಂಕಿ ಅಂಶ, ನೆಟ್ ಫೈನಾನ್ಷಿಯಲ್ ಲಯಬಿಲಿಟೀಸ್ ಅಂದ್ರೆ ಲೋನ್ಗಳ ಬಗ್ಗೆ. 2020-21ರಲ್ಲಿ ನೆಟ್ ಫೈನಾನ್ಷಿಯಲ್ ಲಯಬಿಲಿಟೀಸ್ ಆಸ್ ಅ ಪರ್ಸೆಂಟೇಜ್ ಆಫ್ GDP 3.9% ಇತ್ತು. 21-22ರಲ್ಲಿ 3.8%, 22-23ರಲ್ಲಿ 5.8%, ಆಲ್ಮೋಸ್ಟ್ 75% ಮೇಲಕ್ಕೆ ಹೋಗಿದೆ ಅಂತ ತಿಳ್ಕೊಳ್ಬಹುದು. ಆದ್ದರಿಂದ ಬಾರೋಯಿಂಗ್ ಜಾಸ್ತಿ ಆಗ್ತಾ ಇದೆ. ಹಾಗೆ ಮತ್ತೆ ಮುಂದಿನ ದಿನಗಳಲ್ಲಿ ಅದೇನು ಇನ್ಕಮ್ ಇದೆ ಅದು ಇಟ್ ಗೆಟ್ಸ್ ಟೈಡ್ ಅಪ್ ಇನ್ ಪೇಯಿಂಗ್ ದ ಲೋನ್ ಓನ್ಲಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಸೇವಿಂಗ್ಸ್ ರೇಟ್ ಮೇಲೆ ಹೋಗಬೇಕು, ಬಾರೋಯಿಂಗ್ ಕಮ್ಮಿ ಆಗಬೇಕು, ಮತ್ತೆ ಇನ್ಕಮ್ ವೆಲ್ತ್ ಜನರೇಷನ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಆಗಬೇಕು ಅಂತಂದ್ರೆ ಬಹಳ ಸಮಯ ತಗೊಳುತ್ತೆ. ಬಹುಶಃ ಕೆಲವು ವರ್ಷಗಳಾಗ್ಬೋದು. ಸದ್ಯದ ಮಟ್ಟಿಗೆ ಟ್ರೆಂಡ್ ಏನು ಅಂತಂದ್ರೆ, ಯಂಗ್ ಪೀಪಲ್ ಏನಿದ್ದಾರೆ ಅವರು ತುಂಬಾ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳ ಸೇವಿಂಗ್ಸ್ ಅನ್ನು ಬಿಟ್ಟು ಈಗಲೇ ಖರ್ಚು ಮಾಡ್ತಾ ಇರುವಂತದ್ದು ಒಂದು ಕಳವಳಕಾರಿಯಾದಂತ ವಿಷಯವಾಗಿದೆ. ಈಗ ಎರಡನೆಯ ಟಾಪಿಕ್ ಅದದೇ. ಮೊನ್ನೆ ನಾವೊಂದು ವಿಡಿಯೋ ಮಾಡಿದ್ವಿ, ಪ್ರಮೋಟರ್ಸ್ ಸೆಲ್ಲಿಂಗ್ ಸಮ್ ಸ್ಟೇಕ್ ಇನ್ ದರ್ ಕಂಪನಿ ವೆನ್ ಮಾರ್ಕೆಟ್ ಲೆವೆಲ್ ವಾಸ್ ಹೈ. ಅಂದ್ರೆ ಮಾರುಕಟ್ಟೆ ಹೈಯೆಸ್ಟ್ ಲೆವೆಲ್ ಹೋದಾಗ ಪ್ರಮೋಟರ್ಸ್ ನಮಗೆ ಒಳ್ಳೆ ರೇಟ್ ಸಿಕ್ತು ನಮ್ಮ ಷೇರುಗಳಿಗೆ ಅಂತ ಮಾರ್ಕೋತಾರೆ. ಮತ್ತು ಅವ್ರಿಗೂ ಗೊತ್ತು ಮಾರುಕಟ್ಟೆ ಕೆಳಗೆ ಬಂದಾಗ ಅವುಗಳನ್ನು ಪರ್ಚೇಸ್ ಮಾಡಬಹುದು. ಆದ್ದರಿಂದ 2023ರಲ್ಲಿ ಪ್ರಮೋಟರ್ಸ್ ಸೋಲ್ಡ್ ದ ಹೈಯೆಸ್ಟ್ ಇನ್ ರೀಸೆಂಟ್ ಇಯರ್ಸ್. ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶ. 2018ರಲ್ಲಿ 19,258 ಕೋಟಿ ಸೇಲ್ ಮಾಡಿದ್ರು ಪ್ರಮೋಟರ್ಸ್. 19ರಲ್ಲಿ 38,266 ಕೋಟಿ, 2020ರಲ್ಲಿ 51,371 ಕೋಟಿ, 21ರಲ್ಲಿ 32,870 ಕೋಟಿ, 22ರಲ್ಲಿ 41,020 ಕೋಟಿ ಮತ್ತು 2023ರಲ್ಲಿ ಸದ್ಯದವರೆಗೆ 80,754 ಕೋಟಿ. ಅಂದ್ರೆ ಪ್ರಮೋಟರ್ಸ್ಗೆ ಕಾಣಿಸುತ್ತೆ ನಮ್ಮ ಷೇರು ಬಹಳ ಮೇಲಕ್ಕೆ ಹೋಗಿದೆ, ಬಹುಶಃ ಇಷ್ಟು ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಏನಿದ್ದರೂ ಕೆಳಗೆ ಬರುವಂತದ್ದು. ಇಂತಹ ಸಮಯದಲ್ಲಿ ಬಹಳಷ್ಟು ಜನ ದೊಡ್ಡ ಮಟ್ಟದಲ್ಲಿ ಹಣವನ್ನು ಹಾಕಿ ಕೈ ಸುಟ್ಕೊಳ್ತಾರೆ. ಏನಿದ್ದರೂ ಕೂಡ SIP ಮಾಡಿ ನೀವು ದೊಡ್ಡ ಮಟ್ಟಿನಲ್ಲಿ ಹಣವನ್ನು ಹಾಕಿದ್ರೆ ಹಣವನ್ನು ಕಳ್ಕೊಂಡಾಗ ನೀವು ಮತ್ತೆ ನಿಮ್ಮ ಷೇರುಗಳನ್ನು ಮಾರ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಕೆಲವು ಪ್ರಮೋಟರ್ಸ್ ಕಳೆದ 3 ತಿಂಗಳಿಂದ ತಮ್ಮದೇ ಆದಂತ ಷೇರುಗಳನ್ನು ಬೈ ಮಾಡ್ತಾರೆ. ಇದು ಒಂದು ಒಳ್ಳೆಯ ನ್ಯೂಸು ಆ ಕಂಪನಿ ಹೂಡಿಕೆದಾರರಿಗೆ. ಅಂದ್ರೆ ಪ್ರಮೋಟರ್ಸ್ 100 ಕಂಪನೀಸ್ have collectively acquired shares worth 3,600 crores from stock market to increase their stake in the companies. Promoters buying shares is a positive news for the investors. ಈಗ ಯಾವ ಕಂಪನಿಗಳಲ್ಲಿ ಪ್ರಮೋಟರ್ಸ್ ಕಳೆದ 3 ತಿಂಗಳಿಂದ ತಮ್ಮದೇ ಆದಂತಹ ಷೇರುಗಳನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. HDFC ಲೈಫ್ನವರು 2,508 ಕೋಟಿ ವರ್ತ್ ಶೇರ್ ಅನ್ನು ಖರೀದಿ ಮಾಡಿಕೊಂಡಿದ್ದಾರೆ. ಅದಾನಿ ಎಂಟರ್ಪ್ರೈಸಸ್ 382 ಕೋಟಿ, ಸೈಡಸ್ ವೆಲ್ನೆಸ್ 174 ಕೋಟಿ, ಅದಾನಿ ಪವರ್ 123 ಕೋಟಿ, ಉಷಾ ಮಾರ್ಟಿನ್ 44 ಕೋಟಿ, ಶಾಪರ್ ಸ್ಟಾಪ್ 20 ಕೋಟಿ, ಮಿಂಡಾ ಕಾರ್ಪೊರೇಷನ್ 10 ಕೋಟಿ. ಈಗ ಇವತ್ತಿನ ಮೂರನೆಯ ಟಾಪಿಕ್ ಬರ್ತಾ ಇದ್ದಾನೆ. ದ ಆನ್ಲೈನ್ ಮೀಟಿಂಗ್ HDFC ಬ್ಯಾಂಕ್ ಮ್ಯಾನೇಜ್ಮೆಂಟ್ ಮತ್ತು ಅನಲಿಸ್ಟ್. HDFC ಬ್ಯಾಂಕ್ ಅವರು ಅನೌನ್ಸ್ ಮಾಡಿದ್ರು, ನಮ್ಮ ಮರ್ಜರ್ ಆಗಿರೋದ್ರಿಂದ ಇನ್ನೊಂದು 2-3 ಕ್ವಾರ್ಟರ್ನಲ್ಲಿ ನಮಗೆ ಒಂದಷ್ಟು ಪ್ರಾಫಿಟ್ ಬರದೇ ಇರ್ಬೋದು. ಯಾಕಂದ್ರೆ ಪ್ರಾಫಿಟ್ ಮಾರ್ಜಿನ್ ಮತ್ತು ಲೋನ್ ಇವತ್ತು ಅಷ್ಟಾಗಿ ಮೇಲಕ್ಕೆ ಹೋಗದೇ ಇರ್ಬೋದು.
ಆದ್ದರಿಂದ ಅನಲಿಸ್ಟ್ಗಳು ಮತ್ತು ಬ್ರೋಕರೇಜ್ ಕಂಪನಿಯವರು HDFC ಬ್ಯಾಂಕಿನ ಟಾರ್ಗೆಟ್ ಪ್ರೈಸ್ ಅನ್ನು ಒಂದಷ್ಟು ಕಮ್ಮಿ ಮಾಡಿದ್ದಾರೆ. ಈ ಲಿಸ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬ್ರೋಕರೇಜ್ ಫರ್ಮ್ ಕೋಟಕ್ ಸೆಕ್ಯೂರಿಟೀಸ್ ರೆಕಮೆಂಡೇಶನ್ ಬೈ ಓಲ್ಡ್ ಟಾರ್ಗೆಟ್ 1925, ನ್ಯೂ ಟಾರ್ಗೆಟ್ ಕಮ್ಮಿ ಮಾಡಿದ್ದಾರೆ 1850. ಮೋತಿಲಾಲ್ ಓಸ್ವಾಲ್ ಬೈ ಅಂತ ಹೇಳ್ತಾರೆ, ಓಲ್ಡ್ ಟಾರ್ಗೆಟ್ 2070, ನ್ಯೂ ಟಾರ್ಗೆಟ್ 1950. ನಮೂರಾ ನ್ಯೂಟ್ರಲ್ ಅಂತ ಹೇಳ್ತಾರೆ, ಓಲ್ಡ್ ಟಾರ್ಗೆಟ್ 1970, ನ್ಯೂ ಟಾರ್ಗೆಟ್ 1800. JP ಮಾರ್ಗನ್ ಬೈ 2000 ಮತ್ತು ನ್ಯೂ ಟಾರ್ಗೆಟ್ 1900. HSBC ಬೈ ಮತ್ತು ಓಲ್ಡ್ ಟಾರ್ಗೆಟ್ 2010, ಈಗ 1930. CLSA ಬೈ ಅಂತ ರೆಕಮೆಂಡೇಶನ್ ಕೊಟ್ಟಿದ್ದಾರೆ, ಓಲ್ಡ್ ಟಾರ್ಗೆಟ್ 2025, ನ್ಯೂ ಟಾರ್ಗೆಟ್ ಕೂಡ 2025. ಜೆಫ್ರೀಸ್ ಅವರು ಕೂಡ ಬೈ ರೆಕಮೆಂಡೇಶನ್, ಓಲ್ಡ್ ಟಾರ್ಗೆಟ್ 2100 ಮತ್ತು ಈಗ ಹೊಸ ಟಾರ್ಗೆಟ್ 2030. ಈ ವಿಡಿಯೋದ ಕೊನೆಯಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ, ದಯವಿಟ್ಟು ಎಲ್ಲರೂ ಟೈಪ್ ಮಾಡಿ, ಯಾಕಂದ್ರೆ ನಿಮ್ಮ ಅಭಿಪ್ರಾಯ ಸಂಗ್ರಹಣೆ ನಮಗೆ ಅತಿ ಪ್ರಾಮುಖ್ಯ. ಹ್ಯಾವ್ ಯು ನೋಟಿಸ್ ದ ಯಂಗರ್ ಪೀಪಲ್ ಸ್ಪೆಂಡಿಂಗ್ ಮೋರ್ ಆಫ್ ಲೇಟ್? ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಯುವ ಜನರಲ್ಲಿದ್ದಾರೆ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡ್ತಾ ಇದ್ದಾರೆ, ಅದನ್ನು ಸೇವ್ ಮಾಡೋ ಬದಲಾಗಿ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ ನಿಮ್ಮ ಅನುಭವದ ಪ್ರಕಾರ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ. ಮತ್ತೆ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.